ಮ್ಯಾಂಗೋ ಸೀಸನ್ ಇಸ್ ಹಿಯರ್. ಮ್ಯಾಂಗೋ ಸ್ಪೆಷಲ್. ಸೊ ಇವತ್ತು ನಾನು ಮ್ಯಾಂಗೋ ಮೇಳನ ವಿಸಿಟ್ ಮಾಡಕ್ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ರಶ್ ಇದೆ. ನನ್ ಮಾತೇ ಕೇಳಲ್ಲ. ರೆಡಿ ಆಗಕ್ಕೆ ಎಷ್ಟೊತ್ತು ಮಾಡ್ತಾರೆ. ತಿನ್ನೋದ್ ಬೇಡ ವಾಪಸ್ ಹೋಗೋಣ ಅಂತ ಹೇಳ್ತಾರೆ. ಏನ್ ಮಾಡೋದ್ ಗೊತ್ತಾಗ್ತಾ ಇಲ್ಲ. ಮನೇಲೆ ಮಾಡ್ಕೊಡ್ತಿದ್ದೆ ಅಂತ ಹೇಳ್ತಾರೆ. ಇಟ್ ಇಸ್ ಕೈಂಡ್ ಆಫ್ ಅ ಸ್ಕ್ಯಾಮ್ ಓನ್ಲಿ. ಕೊಟ್ಬಿಡ್ತಾಳೆ, ಮಿಕ್ಕಿದೆಲ್ಲ ನಾನೇ ಹೊಡಿಬೋದು ಅಂತ ಇವನು. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಆಲ್ ಓವರ್ ದ ಇಂಟರ್ನೆಟ್ ನೋಡೇ ಇರ್ತೀರಾ, ಮ್ಯಾಂಗೋ ಸೀಸನ್ ಇಸ್ ಹಿಯರ್. ಸೊ ಎಲ್ಲಾ ಕಡೆ ಮ್ಯಾಂಗೋ ಸ್ಪೆಷಲ್ ಅಂತ ತುಂಬಾ ರೆಸಿಪೀಸ್ ಆಗಿರ್ಬೋದು, ಟ್ರೆಂಡಿಂಗ್ ಪ್ಲೇಸಸ್ ಆಗಿರ್ಬೋದು ಎಲ್ಲ ನೋಡಿರ್ತೀರಾ. ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಮ್ಯಾಂಗೋ ಮೇಳನ ವಿಸಿಟ್ ಮಾಡಕ್ ಹೋಗ್ತಾ ಇದ್ದೀನಿ. ತುಂಬಾನೇ ಟ್ರೆಂಡಿಂಗ್ ಆಗಿತ್ತು. ಸೊ ಐ ಕುಡಂಟ್ ರೆಸಿಸ್ಟ್. ಅಂದ್ರೆ ಮ್ಯಾಂಗೋ ಸೀಸನ್ ಅಂಡ್ ಅಷ್ಟೊಂದು ವೆರೈಟಿ ಆಫ್ ಫುಡ್ ಇರುತ್ತೆ ಅಲ್ಲಿ. ಸೊ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್. ಅದಕ್ಕೋಸ್ಕರ ಹೋಗೋಣ ಅಂತ ಅನ್ಕೊಂಡೆ. ನಂಬರ್ ಆಫ್ ಡಿಶಸ್ ನ ನೋಡಿದ್ದೀನಿ. ಅಲ್ಲಿ ಎಲ್ಲ ಟ್ರೈ ಆಗಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಅದನ್ನ ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ somehow managed to drag my friends as well, ಬನ್ನಿ ಅಂತ. My God, it's just like my Instagram feed is just filled with mango recipes. So I just thought ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ. I'll take you guys along with me. Let's go. ನೋಡಿ ಎಷ್ಟು ರಶ್ ಇದೆ. ನೋಡ್ದಾ ಎಷ್ಟು ರಶ್ ಇದೆ. ನಾನು ಹೇಳ್ದೆ ಇವ್ರಿಗೆ ತುಂಬಾ ರಶ್ ಇರುತ್ತೆ, ಬೇಗ ಬನ್ರೋ ಅಂತ. ಅದೇನೋ ಸನ್ಸ್ಕ್ರೀನ್ ಅಂತೆ, ಇನ್ನೊಂದಂತೆ ಮತ್ತೊಂದಂತೆ ಎಲ್ಲ ಹಚ್ಕೊಂಡು ಓ ಮೈ ಗಾಡ್, ಲೈನ್ ನೋಡಿ. ಸಿಕ್ಕಾಪಟ್ಟೆ ರಶ್ ಇದೆ. ಏನ್ ತಿನ್ಬೇಕು ಗೊತ್ತಾಗ್ತಾ ಇಲ್ಲ. ಏನಾಗ್ತಾ ಇದೆ? ಇವರು ತಿನ್ನೋದ್ ಬೇಡ ವಾಪಸ್ ಹೋಗೋಣ ಅಂತ ಹೇಳ್ತಾರೆ. ಏನ್ ಮಾಡೋದ್ ಗೊತ್ತಾಗ್ತಾ ಇಲ್ಲ. ದಿಸ್ ಇಸ್ ನಾಟ್ ಮ್ಯಾಂಗೋ ಬಟ್ ಸ್ಟಿಲ್ ಚೆನ್ನಾಗಿತ್ತಾ? ಏನು ಚಾಕ್ಲೇಟ್ ಮುದ್ದೆ ₹20 ಬಟ್ ₹100 ಕೊಟ್ವಿ. ಏನ್ ಮಾಡಕ್ಕಾಗಲ್ಲ. ನಾಟ್ ವರ್ತ್ ದ ಪ್ರೈಸ್. ₹100 ಎಲ್ಲ ಕೊಡೋಷ್ಟು. ಏನಿದು? ಏನೋ ಬೇರೆ ಕ್ರೀಮ್. ಓಕೆ, ಮನೇಲೆ ಮಾಡ್ಕೊಡ್ತಿದ್ದೆ ಅಂತ ಹೇಳ್ತಾರೆ. ನಿಲ್ಸು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಜರ್ಮನಿಯಿಂದ ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ವಿಡಿಯೋ ಕಾಲ್ ಅಲ್ಲಿ. ಜರ್ಮನಿಯಿಂದ ಮ್ಯಾಂಗೋ ಮೇಳಕ್ಕೆ ಬಂದಿದ್ದಾರೆ. ದೇವ್ರ ನೆನ್ಸ್ಕೊಂಡು ರಿಯಾಕ್ಷನ್ ನೋಡಿ ಸ್ವಲ್ಪ ಭಯ ಆಗ್ತಿದೆ. ದೇವ್ರ ನೆನ್ಸ್ಕೊಂಡು ಕುಡಿತಿದ್ದಾನೆ. ಡೈಲ್ಯೂಟ್ ಮಾಡಿರೋ ತರ ಅನ್ನಿಸ್ತಿದೆ ನನಗೆ. ಗೊತ್ತಿಲ್ಲ. ಐ ವಿಲ್ ರೇಟ್ ಮಾಡು 2 out of 10. ಬಟ್ ಏನು ಮ್ಯಾಂಗೋ ಅನ್ನಿಸ್ತಾ ಇಲ್ಲ ಮತ್ತೆ. ಸೇಮ್ 2 out of 10 ನಾನು. ಮ್ಯಾಂಗೋ ಮಿಕ್ಸ್ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡೋದು ತಾನೇ. Is it good? Yeah, this is good. I can rate 7. 7 ah? Yeah. 7. ಓಕೆ, 5 out of 10. ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. This is good. ಗುಡ್ಡ ಶಾಕ್ ಆಯ್ತಾ? ಆಗಿರಲೇಬೇಕು. ಇಟ್ ಇಸ್ ಕೈಂಡ್ ಆಫ್ ಅ ಸ್ಕ್ಯಾಮ್ ಓನ್ಲಿ. ಮ್ಯಾಂಗೋ ಇನ್ ದಿಸ್. ಅಂದ್ರೆ ನಾರ್ಮಲ್ ಒಂದು ಡಿಶ್ ನ ತಗೊಂಡ್ಬಿಟ್ಟು ಸುಮ್ಮನೆ ಅದರಲ್ಲಿ ಎಲ್ಲೋ ಒಂದ್ ಕಡೆ ಮ್ಯಾಂಗೋ ಹಾಕ್ಬಿಟ್ಟು ಅದನ್ನ ಮ್ಯಾಂಗೋ ಡಿಶ್ ಅಂತ ಮ್ಯಾಂಗೋ ಮೇಳ ಮಾಡ್ತಾರೆ. ಮ್ಯಾಂಗೋ ಮೇಲಾಗ ಇದೆಲ್ಲ 2, 4, 6. ನಾರ್ಮಲ್ ಗಂದ್ರೆ ತಿನ್ಬೋದು. ಇಫ್ ದೇ ಡೋಂಟ್ ಸೇ ಮ್ಯಾಂಗೋ ಡಿಶ್ ಅದು ಅಂತ ಅಂದ್ರೆ ಓಕೆ, ಬಟ್ ಇಟ್ಸ್ ಕೈಂಡ್ ಆಫ್ ಅ ಸ್ಕ್ಯಾಮ್. ಇದನ್ನ ಹೆಂಗ್ ಮಾಡ್ತಿದ್ದೆ ನೀನು? ಮ್ಯಾಡ್ ಆಂಗಲ್ಸ್ ತಗೊಂಡು ತರಕಾರಿ ಕಟ್ ಮಾಡ್ಕೊಂಡು
ಯಾವ್ದಾದ್ರು ಮಾರ್ಟಲ್ಲಿ ಮಯೋನೀಸ್ ತೊಗೊಂಡು ಉಪ್ಪು ಖಾರ ಹಾಕೊಂಡು ನಾವೇ ತಿನ್ಬೋದು ಇದು ಮಾಡ್ಕೊಂಡು. ಟು ಬಿ ಫ್ರ್ಯಾಂಕ್ ಹಂಗೆ ಇರೋದು. ನಾವು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಅದೇ ತಿನ್ನಕ್ಕೆ ಚೆನ್ನಾಗಿದೆ, ಇಲ್ಲ ಟೇಸ್ಟ್ ವೈಸ್ ಚೆನ್ನಾಗಿಲ್ಲ ಅಂತಲ್ಲ. ಬಟ್ ಮ್ಯಾಂಗೋ ಅಂದರೆ ಮ್ಯಾಂಗೋ ಅದ್ರಲ್ಲಿ ಏನೂ ಇಲ್ಲ ಅಂತದ್ದು ನನಗಂತೂ ಫೀಲ್ ಆಗಿಲ್ಲಪ್ಪ. ದಿಸ್ ಇಸ್ ಮ್ಯಾಂಗೋ ಫಾಲೂದಾ. ಮತ್ತೆ ಲವ್ ಶುರು ಆಯ್ತು ಇವರು. ನೋಡಕ್ಕಾಗಲ್ಲಪ್ಪ ಭಗವಂತ. ಇವಾಗ ಮ್ಯಾಂಗೋ ಮೇಲೆ ಬಂದಿರೋ ಥರ ಇದೆ. ಚೆನ್ನಾಗಿದೆ. ಆಲ್ರೆಡಿ ಅದು ತಿನ್ಬಿಟ್ಟಿರೋದು ಮತ್ತೆ ಚೆನ್ನಾಗಿದೆ ಅಂತೆ. ಒಂದು ಸಿಕ್ಕಿ ಡಯಾಬಿಟಿಸ್ ಬಂದ್ಬಿಡುತ್ತೆ. ಡಯಾಬಿಟಿಸ್ ಬರಲ್ಲ, ಮ್ಯಾಂಗೋ ಬಿಟಿಸ್. ಮತ್ತೆ ಶುರು ಆಯ್ತು ಇವ್ರ ಲವ್. ನಾನು ಹೇಳಿದ್ನಲ್ಲ ಡಯಾಬಿಟಿಸ್ ಬಂದ್ಬಿಡುತ್ತೆ ಅಂತ, ನಿಜ ಬರುತ್ತೆ. ತುಂಬಾ ಸ್ವೀಟ್ ಇದೆ. ಇಟ್ ಈಸ್ ನೈಸ್ ಬಟ್ ನಾರ್ಮಲ್ ಬರ್ಫಿ ಥರ ಇದೆ ಮ್ಯಾಂಗೋ. ಇಲ್ಲ ಅಂದರೆ ದಟ್ ಅದು ಮ್ಯಾಂಗೋ ಪ್ಯೂರ್ ಏನೋ ಹಾಕಿದ್ದಾರೆ, ರಾ ಮ್ಯಾಂಗೋ. ಸ್ವಲ್ಪ ಫಸ್ಟು ಬೈಟ್ಸಲ್ಲಿ ಅನ್ಸಲ್ಲ, ಒಂದು ಥರ್ಡ್ ಫೋರ್ತ್ ಬೈಟ್ ಅಷ್ಟೇ ಅನಿಸುತ್ತೆ. ಓಕೆ, ನಾಟ್ ಬ್ಯಾಡ್. 4 ಔಟ್ ಆಫ್ 10. ತಿಂದೇ ಇಲ್ಲ ಇವನು. ನಾನು ತಿನ್ನಲ್ಲ, ನೀವು ತಿನ್ಕೊಳ್ಳಿ ಅಂತ. ನಾನು ಸ್ಕ್ಯಾಮ್ ಆಗಲ್ಲ. ಆ ಜೀವನದಲ್ಲಿ ಭಾರಿ ಸ್ಕ್ಯಾಮ್ ಆಗ್ಬಿಟ್ಟಿದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. This is good. 10 on 10. Nice, no? Finally we are in Mango Mela. Finally we are feeling it. We are feeling it. I think ಬೇಕರಿ ಎಲ್ಲ ಚೆನ್ನಾಗಿರುತ್ತೆ ಅಂತ ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ. ವಾವ್, ಲುಕ್ಸ್ ಯಮ್. Not very sweet. It's good. At least they did not scam us. I'm Yeah. happy. Worth the money. Those two, that jeans. It's good. Okay. ಸ್ವಲ್ಪ ಹುಳಿ ಇದೆ. ಓಕೆ, ಇವಾಗ ಗೋಲಾ ತಿನ್ನೋಣ. ಲಾಸ್ಟ್ ಗೋಲಾ. ಇದು ಲಾಸ್ಟ್ ಅಂದು ನೋಡಿ, ಇದು ಲಾಸ್ಟ್ ಅಂದು ಒಂದು ತಿಂಗಳು ಮಿಕ್ಕಿದೆಲ್ಲ ಇವನು ಕೊಟ್ಟು. ಅಲ್ಲಿ ಪಾಸ್ತಾ ಲಾಸ್ಟ್ ಒಂದು, ಅದನ್ನು ಒಂದು ತಿಂಗಳು ಮಿಕ್ಕಿದೆಲ್ಲ ಇವನು ತಿಂದ. ಪ್ರಾಮಿಸ್. ಈಗ ಗೋಲಾ ತಿನ್ನೋಣ ಅಂತಾಳೆ, ಅದನ್ನು ನಿಜ ತಿಂತೀನಿ ಒಂದು full. ಬೈಟ್ ತಗೊಂಡು ಇವನು ಕೊಟ್ಬಿಡ್ತಾಳೆ. ಒಂದು ಬೈಟ್ ಹೆಂಗಿದೆ, ಒಂದು ಬೈಟ್ ತಿನ್ಬಿಟ್ಟು ಕೊಟ್ಬಿಡ್ತಾಳೆ, ಮಿಕ್ಕಿದೆಲ್ಲ ನಾನೇ ಹೊಡಿಬೋದು ಅಂತ ಇವನು ತಾನೇ. ನೋಡಿ, ಇವನು ಮ್ಯಾಂಗೋ ಮೇಳಕ್ಕೆ ಹೋಗಿ ಬಂದಿದ್ರು, ಅದು ತಿನ್ನೋದು ಮಾತ್ರ ನಿಲ್ಲಿಸ್ತಲ್ಲ. ರೇಟ್ ಎಷ್ಟು ಮಾಡ್ತೀಯಾ ಔಟ್ ಆಫ್ 10? ಫುಲ್ ಓವರ್ ಆಲ್ ಹೆಂಗೆ ಅನಿಸ್ತು? 3, 5. ನಾನು 5. ನಂದು ಲಾಸ್ಟ್ 50-50 ನಂದು. ನನಗೇನು ಅಷ್ಟೊಂದೆಲ್ಲ ಇಷ್ಟ ಆಗಿಲ್ಲ. ಅದೇ ರೀಲ್ಸಲ್ಲಿ ತುಂಬಾ ಹೈಪ್ ಮಾಡಿ ತೋರಿಸ್ತಿದೆ. ಅದೇ ಬೇಕ್ರಿ ತಾನೇ, ಬೇಕ್ರಿ, ಫಾಲೂದಾ ಮತ್ತೆ ಜಲೇಬಿ. ಇದು ಮಾತ್ರ ಸ್ವಲ್ಪ ಮ್ಯಾಂಗೋ ಥರ ಫೀಲ್ ಆಗಿದ್ದು. ಓವರ್ ರೇಟೆಡ್ ಅನಿಸ್ತು ಟು ಬಿ ಫ್ರ್ಯಾಂಕ್. ಜಸ್ಟ್ ಗಾಟ್ ಬ್ಯಾಕ್ ಹೋಮ್ ಆ್ಯಂಡ್ ಅದೇ ತುಂಬ ಹೈಪ್ ಇತ್ತು ಮ್ಯಾಂಗೋ ಮೇಳ. ನಾವು ಒಂದ್ಸರಿ ವಿಸಿಟ್ ಮಾಡಬೇಕು ಅಂತ ಇತ್ತು, ಸೊ ವಿಸಿಟ್ ಮಾಡಿ. ಐ ಪರ್ಸ್ನಲಿ ಫೆಲ್ ದ್ಯಾಟ್ ಇಟ್ ವಾಸ್ ಅ ಲಿಟಲ್ ಓವರ್ ಹೈಪ್ ಆ್ಯಂಡ್ ಓವರ್ ರೇಟೆಡ್ ಬಿಕಾಸ್
ಮ್ಯಾಂಗೋ ಅಂತ ಅವರು ಹಾಕಿದ್ದಾರೆ, ಬಟ್ ಮ್ಯಾಂಗೋ ಡಿಶಸ್ ಕಂಪ್ಲೀಟ್ಲಿ ಅದರಲ್ಲಿ ಇನ್ಕಲ್ಕೇಟ್ ಮಾಡಿರಲಿಲ್ಲ. ಬೇಕ್ರಿ ಫಾಲೂದಾ ಆ್ಯಂಡ್ ಜಲೇಬಿ ವಾಸ್ ನೈಸ್. ಆ್ಯಂಡ್ ಆಲ್ಸೋ ಅಲ್ಲಿ ಬರೀ ತಿನ್ನೋದು ಮಾತ್ರ ಅಲ್ಲ, ದೇರ್ ವೇರ್ ಆಲ್ಸೋ ಅದರ್ ಸ್ಟೋರ್ಸ್. ಜ್ಯುವೆಲ್ರಿ ಇತ್ತು, ಕ್ಲೋತ್ಸ್ ಇತ್ತು, ಆಯಿಲ್ ಆಗಿರ್ಬೋದು, ಆ್ಯಂಡ್ ಅಗರ್ಬತ್ತಿ ಆ್ಯಂಡ್ ಆಲ್ ಆಫ್ ದೋಸ್ ಅದರ್ ಸ್ಟಾಲ್ಸ್ ಕೂಡ ಇತ್ತು. I hope you all liked the video. Do like, share, subscribe, and do comment down below your opinion. How do you feel about this video anta? And that is it. Love you all. Thanks for watching.